ನಮಸ್ಕಾರ ಫ್ರೆಂಡ್ಸ್. ಏನಪ್ಪ ವಿಷಯ ಅಂದರೆ ನಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಇವತ್ತು ಎಕ್ಸಾಮ್ ಬೇರೆ ಐತೆ. ಓದೋರು ಮೊದಲಿಂದನೇ ಓದ್ತಾರೆ, ಅದಕ್ಕೆ ಟಾಪರ್ ಆಗ್ತಾರೆ. ನಾವು ಪಾಸ್ ಆಗ್ಬೇಕು ಸಾಕು. ನೈಟ್ ಓದ್ತೀವಿ, ಪಾಸ್ ಆಗ್ತೀವಿ. ನಾವು ಏನಾರು ಅವ್ರ ಥರ ಏನೋ ಫುಲ್ ಮೊದಲಿಂದ ಓದಿದ್ರೆ ಸ್ಕೂಲ್ಗೆಲ್ಲ ಡಿಗ್ರಿ ಕಾಲೇಜ್ಗೂ ಟಾಪರಲ್ಲೇ ಬರ್ತಿದ್ವಿ. ಫ್ರೆಂಡ್ಸ್, ನಮ್ಮಮ್ಮ ಟಿ ವಿ ಆನ್ ಮಾಡ್ತವ್ರೆ, ರಿಮೋಟಲ್ಲಿ ಮಾತಾಡ್ತವ್ರೆ. ಆಣೆ ಐತೆ ನೋಡಿ. ಫ್ರೆಂಡ್ಸ್, ಇವಾಗ ಊಟ ಮಾಡ್ಕೊಂಡು ಕಾಲೇಜ್ ಹೋಗ್ತಾ ಇದ್ದೀನಿ. ಬಸ್ ಹತ್ಕೊಂಡು ಅಲ್ಲಿಂದ ಅಲ್ಲಿ ಹೋಗಿ ಕಾಲೇಜ್ಗೆ ಹೋಗ್ಬೇಕು, ಹೋಗಿ ಎಕ್ಸಾಮ್ ಬರೀಬೇಕು. ಕಾಲೇಜ್ ಬಸ್ ಹತ್ಕೊಂಡ್ಬಿಟ್ರೆ ಅಂತೂ ಇಂತೂ ಒಂಥರ ಗೋವಾಯಿಂದ ಆಚೆ ಬಂದಾಗ ಆಗುತ್ತೆ ಫ್ರೆಂಡ್ಸ್. ಇಲ್ಲಾಡಿ ಇವನು ಫುಲ್ ಡೆಡಿಕೇಶನ್ ಓದ್ತಾವನು. ನಮ್ಮ ಈ ಕ್ಲಾಸಿಗೆ ಈ ಸರಿ ಫಸ್ಟ್ ರ್ಯಾಂಕು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಒಬ್ರು ಪಪ್ಪಿ ತೊಗೊಂಬಂದ್ಬಿಟ್ಟವ್ರೆ, ಅದಕ್ಕೆ ಸೈಲೆಂಟ್ ಆಗೈತೆ. ಅದು ನಮ್ದೇನಾದ್ರು ತೊಗೊಂಬಂದ್ಬಿಟ್ಟಿದ್ರೆ ಇಷ್ಟೊತ್ತಿಲಿ ರೋಡ್ ಅನ್ನೋದು ಆವಳಿ ಮಾಡ್ಬಿಡೋದು. ಫ್ರೆಂಡ್ಸ್, ಎಕ್ಸಾಮ್ ಹೆಂಗೋ ಮುಗೀತು, ಬರ್ತದೆ ಚೆನ್ನಾಗಿ. ಆದರೆ ಇವಾಗ ಎಲ್ಲರೂ ಫ್ರೆಂಡ್ಸ್ ಬೇರೆ ಬರಬೇಕಲ್ಲ. ಫ್ರೆಂಡ್ಸ್ ಬಂದು ನಂಗೆ ಹೋಗೋದು. ಇಲ್ಲ ಅಂತ ಒಂದೇ ಬೈಕಲ್ಲಿ ಮೂರು ಜನ ಹೋಗುತ್ತೆ. ಅಣ್ಣ ಇಬ್ರು ಸೇರಿ ಇವತ್ತು ತಿರುಪತಿ ಹೋಗ್ತಿದ್ದಾರೆ. ಬಂದ್ಮೇಲೆ ತೋರಿಸ್ತೀನಿ ಏನು ಅಂತ. ಫ್ರೆಂಡ್ಸ್, ಇವಾಗ ಊಟ ಆಯಿತು. ನಾನು ಸ್ವಲ್ಪ ವಾಕಿಂಗ್ ಬರೋಣ ಅಂತ ಆಚೆ ಬಂದೆ. ಹಂಗೆ ಪಿಂಕಿನ ಕರ್ಕೊಂಡ್ಬಂದಿದ್ದೀನಿ ನೋಡಿ. ಅವಳು ವಾಕಿಂಗ್ ಹೋಗ್ಬೇಕಿತ್ತಂತೆ, ಅದಕ್ಕೆ ಹಂಗೆ ಅವಳನ್ನ ಕರ್ಕೊಂಡ್ಬಂದಿದ್ದೀನಿ. ಈಗ ನೋಡಿಬಿಟ್ಲೆ ನಿಮ್ಮನ್ನ. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ನೈಟ್ ಆದರೂ ಹೊಲಿತಾ ಇದ್ದಾರೆ. ಏನೋ ಅರ್ಜೆಂಟಾಗಿ ಯಾವುದೋ ಕರೆ ಡ್ರೆಸ್ ಹೊಲಿಬೇಕಂತೆ. ಕರೆಕ್ಟಾಗಿ ಡ್ರೆಸ್ ಬಂದಿದ್ದಾವೆ. ಸೊ ಅದಕ್ಕೆ ನೈಟ್ ಆದರೂ ಹೊಲಿತಿದ್ದಾರೆ. ನೈಟ್ ಇವಾಗ 10 ಗಂಟೆ ಆಗಿದೆ, ಆದರೂ ಹೊಲಿತಿದ್ದಾರೆ ನಮ್ಮಮ್ಮ. ಬಾಯ್ ಬಾಯ್, ಟಾಟಾ.